ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಹಾಸನದಲ್ಲೂ ಮುಂದುವರೆದಿದೆ. ಹೋಟೆಲ್ಗಳ ಮುಂದೆ ನೋ ಗ್ಯಾಸ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ ಕೊರತೆಗೆ ಪರ್ಯಾಯವಾಗಿ ಸೌದೆ ಒಲೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ಹೋಟೆಲ್ ಮುಂದೆ ಒಲೆಯನ್ನ ನಿರ್ಮಿಸ್ತಾ ಇದ್ದಾರೆ ಮಾಲೀಕರು. ಸಾಲ ಮಾಡಿ ಹೋಟೆಲ್ ನಡೆಸುವವರಿಗೆ ಇದಂತೂ ಮತ್ತು ಸಂಕಷ್ಟ, ಜೀವನ ನಿರ್ವಹಣೆ ಕಷ್ಟ ಅಂತ ಹೇಳಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಹೋಟೆಲ್ ಮುಂದೆ ಒಲೆ ಹಾಕ್ತಾ ಇದ್ದಾರೆ ಮಾಲೀಕರಾದಂಥ ಶ್ರೀದೇವಿ ಅವರು. ಪ್ರತಿನಿತ್ಯ ಕಾರ್ಮಿಕರಿಗೆ ಸಂಬಳವನ್ನು ಕೊಡಬೇಕು, ಸಾಲ ಸೂಲ ಮಾಡಿ ಹೋಟೆಲ್ ಮಾಡಿದ್ದೇವೆ, ಇದನ್ನ ಉಳಿಸಿಕೊಂಡು ನಮ್ಮ ಸಾಲ ಹಾಗೆ ಜೀವನ ನಡೆಸಬೇಕು. ಆದ್ದರಿಂದ ಸೌದೆ ಒಲೆಯನ್ನಾದ್ರೂ ಹಾಕಿ ಅಡುಗೆಯನ್ನ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ಹೋಟೆಲ್ನ ಮಾಲೀಕರು ತಿಳಿಸ್ತಾ ಇದ್ದಾರೆ. ಸೌದೆ ಒಲೆಯನ್ನ ಹಾಕ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಸರಿಯಾಗಿ ಗ್ಯಾಸ್ ಸಿಗದಂತ ಕಾರಣ ಸೌದೆ ಒಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಪರ್ಯಾಯ ವ್ಯವಸ್ಥೆಯನ್ನ ಮಾಡದಿದ್ರೆ ಜೀವನ ನಡೆಸೋದು ಕಷ್ಟ ಆಗತ್ತೆ. ಹಾಗೆ ನೀವು ಕೂಡ ಗಮನಿಸ್ತಾ ಇರಬಹುದು, ಸಾರಿ ನೋ ಗ್ಯಾಸ್ ಸೋ ಕ್ಲೋಸ್ಡ್ ಅನ್ನುವಂಥ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಹಾಗಾಗಿ ಹೋಟೆಲ್ ಬಂದ್ ಅಂತ. ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಸದ್ಯ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಸರ್ 15 ದಿನದ ಮುಂಚೆ ನಮಗೆ ಗ್ಯಾಸ್ ಪ್ರಾಬ್ಲಮ್ ಆಗಿಬಿಟ್ಟು ನಾವು ಕ್ಲೋಸ್ ಮಾಡಿದ್ವಿ. ಇವಾಗ ಅದು ಪರ್ಯಾಯ ವ್ಯವಸ್ಥೆ ಅಂತಂದರೆ ಸೌದೆ ಒಲೆಯಿಂದ ನಾವು ಸ್ಟಾರ್ಟ್ ಮಾಡ್ಕೋತಾ ಇದ್ವಿ. ಯಾಕೆಂದರೆ ನಮ್ಮದು ಸ್ಟಾಫ್ ಸ್ಯಾಲ್ರಿ, ರೆಂಟ್ ಆಗಿರ್ಬೋದು, ನಮಗೆ ಕಮಿಟ್ಮೆಂಟು, ನಮ್ಮ ಲೈಫೆಲ್ಲ ನೋಡ್ಕೋಬೇಕಾಗಿರೋದ್ರಿಂದ ನಾವು ಸೌದೆ ಒಲೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಹೌದೌದು ಹೌದು ಸರ್, ನಾವು ಅನ್ಕೊಂಡಿರ್ಲಿಲ್ಲ, ಹೊಸದಾಗಿ ಮಾಡಿದ್ವಿ. ಹಂಗಾಗಿ ಬೇರೆ ಯಾವುದೇ ರೀಸನಿಂದ ಗಾಸಿಪ್ ಸ್ಟಾರ್ಟ್ ಆಗೋದು ಬೇಡ ಅಂತ ಸಾರಿ ಫಾರ್ ದ ಗ್ಯಾಸ್ ಅಂತ ಹಾಕಿದ್ವಿ. ಇವಾಗ ಪರ್ಯಾಯ ರೀತಿ, ಯಾಕಂದರೆ ನಮ್ಮದು ಲೈಫ್ ಮುಂದೆ ಹೋಗಬೇಕು, ಹಂಗಾಗಿ ನಾವು ಸೌದೆ ಒಲೆ ಆ ಕಡೆ ಖಂಡಿತವಾಗ್ಲು ಸರ್. ಯಾಕಂದ್ರೆ ನಂಬ್ಕೊಂಡು ಅವ್ರು ಇದ್ದಾರೆ, ನಾವು ಅವ್ರನ್ನ ನಂಬ್ಕೊಂಡಿದ್ದೀವಿ. ಇದೊಂಥರ ಸರ್ಕಲ್ ಥರ, ಇಬ್ರು ಲೈಫ್ ಮುಂದೆ ಹೋಗ್ಲೇಬೇಕು. ಹಂಗಾಗಿ ನಮ್ಮ ಕಮಿಟ್ಮೆಂಟ್ ನೋಡಬೇಕು, ಮಕ್ಕಳ ಭವಿಷ್ಯ, ನಮ್ಮ ಫ್ಯೂಚರ್ ನಮಗೆ ಕೊಟ್ಟಿರೋರ್ದು. ಹಂಗಾಗಿ ಎಲ್ಲರನ್ನೂ ಕೂಡ ಇದು ಮಾಡ್ಕೊಂಡು ನಿಲ್ಲೋದಕ್ಕಾಗಲ್ಲ, ಸ್ಟಾರ್ಟ್ ಮಾಡಲೇಬೇಕು. ಯಾಕೆಂದರೆ ಮಂತ್ರಾಲಯ ಯಾವತ್ತೂ ನಿಲ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಹೌದೌದು ಸರ್. ನಾಳೆಯಿಂದ ಮುಂಚೆ ನಾವು ಹೇಗೆ ಕೊಡ್ತಾ ಇದ್ವಿ ಅದೇ ರೀತಿ ಎಲ್ಲ ರೀತಿ ಅಡುಗೆ ಇರುತ್ತೆ. ಆದರೆ ದೋಸೆ ಒಂದು ಸದ್ಯಕ್ಕೆ ಕೊಡೋದಕ್ಕಾಗಲ್ಲ. ಆ ಸದ್ಯದಲ್ಲಿ ಅದನ್ನು ನೋಡ್ಕೊಂಡು ಅದಕ್ಕೂ ವ್ಯವಸ್ಥೆ ಮಾಡ್ಕೋತೀವಿ. ಸದ್ಯದಲ್ಲಿ ದೋಸೆ ಬಿಟ್ಟು ಪ್ರತಿಯೊಂದು ಐಟಮ್ ಕೂಡ ಇರುತ್ತೆ. ಮುಂಚೆ ನಮ್ಮ